ಡಿಕೆಶಿ ಅವರು ಸಿಎಂ ಆಗ್ಬೇಕಂತ, ಸಿದ್ದರಾಮಯ್ಯನವರು ಮುಂದುವರಿಬೇಕಂತ, ನೀವು ಸಿಎಂ ಆಗ್ಬೇಕಂತ ಬೆಂಬಲಿಗರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಸರ್? ಅದನ್ನು ಆ ದೇವರು ಯಾರಿಗೆ ಪ್ರಾರ್ಥನೆ ಮಾಡ್ತಾರಲ್ಲ ಅವ್ರಿಗೆ ಕೇಳ್ಬೇಕು ನೀವು, ಯಾರಿಗೆ ವರ ಕೊಡ್ತಾರೆ ಅಂತ. ಸದ್ಯ ಪರಿಸ್ಥಿತಿನಲ್ಲಿ ಅದರ ಬಗ್ಗೆ ಅಂದರೆ ಮುಖ್ಯಮಂತ್ರಿಗಳ ಬಗ್ಗೆ, ಬದಲಾವಣೆ ಬಗ್ಗೆ, ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ನಿನ್ನೆ ತಮಗೆಲ್ಲ ನೋಡಿದಾಗ ಗೊತ್ತಿದ್ದಾಗೆ ನಮ್ಮಿಬ್ಬರು ನಾಯಕರುಗಳು ಭೇಟಿ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ನಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿ ಇನ್ನು ಮೇಲೆ ಯಾರೂ ಇದರ ಬಗ್ಗೆ ಹೇಳಿಕೆಗಳು ಕೊಡಬಾರ್ದು, ಚರ್ಚೆ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಯಾವುದನ್ನು ನಾನು ಹೇಳೋದಿಲ್ಲ, ಬೇರೆ ಮಂತ್ರಿಗಳು ಕೂಡ ಯಾರು ಹೇಳಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ, ಪರಸ್ಪರ ಬಾವಿಗೆ ತಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ DCM ಅಂತೇಳಿ. ಇಲ್ಲ, ಪ್ರಹ್ಲಾದ್ ಜೋಶಿ ಅವರು ನಮ್ಮ ಪಕ್ಷದವರಾಗಿದ್ದರೆ ಅವ್ರು ಹೇಳಿದ್ದನ್ನು ನಾವು ಖಂಡಿತವಾಗಿ ಪಾಲಿಸ್ತಾ ಇದ್ದೋ ಮತ್ತು ಗಮನಿಸ್ತಾ ಇದ್ದೋ. ಅವ್ರು ನಮ್ಮ ಪಕ್ಷದವ್ರು ಅಲ್ವಲ್ಲ. ಇಲ್ಲ, ಮೇಡಮ್ ಮೀಟಿಂಗ್ ಮಾಡೋದು, ರಾಹುಲ್ ಗಾಂಧಿ ಮೀಟಿಂಗ್ ಮಾಡೋದು, ಖರ್ಗೆ ಸಾಹೇಬರು ನಮ್ಮ ಅಧ್ಯಕ್ಷರು ACC ಅಧ್ಯಕ್ಷರು ಮೀಟಿಂಗ್ ಮಾಡೋದು ದಿನನಿತ್ಯ ನಡೀತಾ ಇರುತ್ತೆ. ಅದೇನೋ ಈಗ ಪಾರ್ಲಿಮೆಂಟ್ ಬರ್ತಾ ಇದೆ, 1ನೇ ತಾರೀಕು ನಾಳೆಯಿಂದ ಪಾರ್ಲಿಮೆಂಟ್ ಬರ್ತಾ ಇದೆ, ಅದ್ರ ಬಗ್ಗೆ ಸೇರಿರ್ತಾರೆ, ಚರ್ಚೆ ಮಾಡಿರ್ತಾರೆ. ಅದೇನೋ ಅವ್ರು ಸೇರಿದಾಗ ಬರೀ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ ಪಾರ್ಲಿಮೆಂಟ್ನಲ್ಲಿ. ಈ ಪ್ರಸ್ತುತ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅದನ್ನೆಲ್ಲ ನಮಗೆ ಈಗ ಕರ್ನಾಟಕದಲ್ಲಿ ಈಗ ನಿನ್ನೆಯಿಂದ ತಾವು ಕೇಳಿದರೆ ಅಶೋಕ್ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ಅವರು ಈಗ ನಾವು ಹಂಗೆ ಕಟ್ಟಿಗೆ ಸಿಗಾಕ್ಸ್ಬಿಡ್ತೀವಿ ಕರ್ನಾಟಕದ ಕಾಂಗ್ರೆಸ್ಸನ್ನು, ಸದನದಲ್ಲಿ ಈ ರೀತಿ ಕೇಳ್ತೀವಿ ಅಂತ ಪ್ರಶ್ನೆ ಕೇಳ್ತೀವಿ ಇದಂತೆಲ್ಲ ಹೇಳಿದ್ದಾರೆ. ಹಾಗೆ ನಮ್ಮವರು ಹೇಳ್ಬೇಕಲ್ಲ, ಅದಕ್ಕೆ ಸಭೆಗಳು ಕರೆದಿರ್ತಾರೆ. ಅದೊಂದು ಬಿಟ್ಟು ಬೇರೆ ಏನಾರ ಕೇಳ್ರಿ. ಮುಖ್ಯಮಂತ್ರಿಗಳ ಅಥವಾ ಸಂಪುಟ ವಿಸ್ತರಣೆಯ ಈ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಏನಾದರೂ ದಯವಿಟ್ಟು ಕೇಳಿ. ಅವ್ರೇನು ಮಾಡಿದ್ರಂತೆ? ಅವರು ಅಧಿಕಾರದಲ್ಲಿ ಇದ್ರಲ್ವಾ, ಆಗ ಅವ್ರೇನು ಮಾಡಿದರು? ಅದು ಬಿಡಪ್ಪ, ಅದನ್ನು ನೀನು ಸುಮ್ಮನೆ ನೀವು ನೋಡಿ. ನಾನು ಹೇಳಿದೆ DCM, CM ಮತ್ತು ರಿಷಫಲ್ಲು ಇವೆಲ್ಲ ಬಿಟ್ಬಿಡಿ, ಬೇರೆದು ಕೇಳಿ. ಹೊಸ FIR ದಾಖಲಿಸಿದ್ದಾರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು. ಹೌದು, ಅದಕ್ಕೆ ಕಾನೂನಿನ ಹೋರಾಟ ಏನು ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ. ಅವರು FIR ಹಾಕಿದ ತಕ್ಷಣ ಅದು ಇಂಥ FIR ನೋಡಿಲ್ವಾ ನಾವು? ಡಿಕೆಶಿ ಅವರು ಸಿಎಂ ಆಗ್ಬೇಕಂತ, ಸಿದ್ದರಾಮಯ್ಯನವರು ಮುಂದುವರಿಬೇಕಂತ, ನೀವು ಸಿಎಂ ಆಗ್ಬೇಕಂತ ಬೆಂಬಲಿಗರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಸರ್? ಅದನ್ನು ಆ ದೇವರು ಯಾರಿಗೆ ಪ್ರಾರ್ಥನೆ ಮಾಡ್ತಾರಲ್ಲ ಅವ್ರಿಗೆ ಕೇಳ್ಬೇಕು ನೀವು, ಯಾರಿಗೆ ವರ ಕೊಡ್ತಾರೆ ಅಂತ. ಸದ್ಯ ಪರಿಸ್ಥಿತಿನಲ್ಲಿ ಅದರ ಬಗ್ಗೆ ಅಂದರೆ ಮುಖ್ಯಮಂತ್ರಿಗಳ ಬಗ್ಗೆ, ಬದಲಾವಣೆ ಬಗ್ಗೆ, ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ನಿನ್ನೆ ತಮಗೆಲ್ಲ ನೋಡಿದಾಗ ಗೊತ್ತಿದ್ದಾಗೆ ನಮ್ಮಿಬ್ಬರು ನಾಯಕರುಗಳು ಭೇಟಿ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ನಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿ ಇನ್ನು ಮೇಲೆ ಯಾರೂ ಇದರ ಬಗ್ಗೆ ಹೇಳಿಕೆಗಳು ಕೊಡಬಾರ್ದು, ಚರ್ಚೆ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಯಾವುದನ್ನು ನಾನು ಹೇಳೋದಿಲ್ಲ, ಬೇರೆ ಮಂತ್ರಿಗಳು ಕೂಡ ಯಾರು ಹೇಳಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ, ಪರಸ್ಪರ ಬಾವಿಗೆ ತಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ DCM ಅಂತೇಳಿ. ಇಲ್ಲ, ಪ್ರಹ್ಲಾದ್ ಜೋಶಿ ಅವರು ನಮ್ಮ ಪಕ್ಷದವರಾಗಿದ್ದರೆ ಅವ್ರು ಹೇಳಿದ್ದನ್ನು ನಾವು ಖಂಡಿತವಾಗಿ ಪಾಲಿಸ್ತಾ ಇದ್ದೋ ಮತ್ತು ಗಮನಿಸ್ತಾ ಇದ್ದೋ. ಅವ್ರು ನಮ್ಮ ಪಕ್ಷದವ್ರು ಅಲ್ವಲ್ಲ. ಇಲ್ಲ, ಮೇಡಮ್ ಮೀಟಿಂಗ್ ಮಾಡೋದು, ರಾಹುಲ್ ಗಾಂಧಿ ಮೀಟಿಂಗ್ ಮಾಡೋದು, ಖರ್ಗೆ ಸಾಹೇಬರು ನಮ್ಮ ಅಧ್ಯಕ್ಷರು ACC ಅಧ್ಯಕ್ಷರು ಮೀಟಿಂಗ್ ಮಾಡೋದು ದಿನನಿತ್ಯ ನಡೀತಾ ಇರುತ್ತೆ. ಅದೇನೋ ಈಗ ಪಾರ್ಲಿಮೆಂಟ್ ಬರ್ತಾ ಇದೆ, 1ನೇ ತಾರೀಕು ನಾಳೆಯಿಂದ ಪಾರ್ಲಿಮೆಂಟ್ ಬರ್ತಾ ಇದೆ, ಅದ್ರ ಬಗ್ಗೆ ಸೇರಿರ್ತಾರೆ, ಚರ್ಚೆ ಮಾಡಿರ್ತಾರೆ. ಅದೇನೋ ಅವ್ರು ಸೇರಿದಾಗ ಬರೀ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ ಪಾರ್ಲಿಮೆಂಟ್ನಲ್ಲಿ. ಈ ಪ್ರಸ್ತುತ ಸರ್ಕಾರ,
ನರೇಂದ್ರ ಮೋದಿಜಿಯವರ ಸರ್ಕಾರ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅದನ್ನೆಲ್ಲ ನಮಗೆ ಈಗ ಕರ್ನಾಟಕದಲ್ಲಿ ಈಗ ನಿನ್ನೆಯಿಂದ ತಾವು ಕೇಳಿದರೆ ಅಶೋಕ್ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ಅವರು ಈಗ ನಾವು ಹಂಗೆ ಕಟ್ಟಿಗೆ ಸಿಗಾಕ್ಸ್ಬಿಡ್ತೀವಿ ಕರ್ನಾಟಕದ ಕಾಂಗ್ರೆಸ್ಸನ್ನು, ಸದನದಲ್ಲಿ ಈ ರೀತಿ ಕೇಳ್ತೀವಿ, ಅಂಥ ಪ್ರಶ್ನೆ ಕೇಳ್ತೀವಿ ಇದಂತೆಲ್ಲ ಹೇಳಿದ್ದಾರೆ. ಹಾಗೆ ನಮ್ಮವರು ಹೇಳ್ಬೇಕಲ್ಲ, ಅದಕ್ಕೆ ಸಭೆಗಳು ಕರೆದಿರ್ತಾರೆ. ಅದೊಂದು ಬಿಟ್ಟು ಬೇರೆ ಏನಾರ ಕೇಳ್ರಿ. ಮುಖ್ಯಮಂತ್ರಿಗಳ ಅಥವಾ ಸಂಪುಟ ವಿಸ್ತರಣೆಯ ಈ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಏನಾದರೂ ದಯವಿಟ್ಟು ಕೇಳಿ. ಅವ್ರೇನು ಮಾಡಿದ್ರಂತೆ? ಅವರು ಅಧಿಕಾರದಲ್ಲಿ ಇದ್ರಲ್ವಾ, ಆಗ ಅವ್ರೇನು ಮಾಡಿದರು? ಅದು ಬಿಡಪ್ಪ, ಅದನ್ನ ನೀನು ಸುಮ್ಮನೆ ನೀವು ನೋಡಿ. ನಾನು ಹೇಳಿದೆ DCM, CM ಮತ್ತು ರಿಷಫಲ್ಲು ಇವೆಲ್ಲ ಬಿಟ್ಬಿಡಿ, ಬೇರೆದು ಕೇಳಿ. ಹೊಸ FIR ದಾಖಲಿಸಿದ್ದಾರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು. ಹೌದು, ಅದಕ್ಕೆ ಕಾನೂನಿನ ಹೋರಾಟ ಏನು ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ. ಅವರು FIR ಹಾಕಿದ ತಕ್ಷಣ ಅದು ಇಂಥ FIR ನೋಡಿಲ್ವಾ ನಾವು? DK ಅವರು CM ಆಗ್ಬೇಕಂತ, ಸಿದ್ದರಾಮಯ್ಯನವರು ಮುಂದುವರಿಬೇಕಂತ, ನೀವು CM ಆಗ್ಬೇಕಂತ ಬೆಂಬಲಿಗರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಸರ್? ಅದನ್ನು ಆ ದೇವರು ಯಾರಿಗೆ ಪ್ರಾರ್ಥನೆ ಮಾಡ್ತಾರಲ್ಲ ಅವ್ರಿಗೆ ಕೇಳ್ಬೇಕು ನೀವು, ಯಾರಿಗೆ ವರ ಕೊಡ್ತಾರೆ ಅಂತ. ಸದ್ಯ ಪರಿಸ್ಥಿತಿನಲ್ಲಿ ಅದರ ಬಗ್ಗೆ ಅಂದರೆ ಮುಖ್ಯಮಂತ್ರಿಗಳ ಬಗ್ಗೆ, ಬದಲಾವಣೆ ಬಗ್ಗೆ, ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ನಿನ್ನೆ ತಮಗೆಲ್ಲ ನೋಡಿದಾಗ ಗೊತ್ತಿದ್ದಾಗೆ ನಮ್ಮಿಬ್ಬರು ನಾಯಕರುಗಳು ಭೇಟಿ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ನಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿ ಇನ್ನು ಮೇಲೆ ಯಾರೂ ಇದರ ಬಗ್ಗೆ ಹೇಳಿಕೆಗಳು ಕೊಡಬಾರ್ದು, ಚರ್ಚೆ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಯಾವುದನ್ನು ನಾನು ಹೇಳೋದಿಲ್ಲ, ಬೇರೆ ಮಂತ್ರಿಗಳು ಕೂಡ ಯಾರು ಹೇಳಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ ಪರಸ್ಪರ ಬಾವಿಗೆ ತಳ್ಳೋ ಕೆಲಸ ಮಾಡ್ತಾ ಇದ್ದಾರೆ CM DCM ಅಂತೇಳಿ. ಇಲ್ಲ, ಪ್ರಹ್ಲಾದ್ ಜೋಶಿ ಅವರು ನಮ್ಮ ಪಕ್ಷದವರಾಗಿದ್ದರೆ ಅವ್ರು ಹೇಳಿದ್ದನ್ನು ನಾವು ಖಂಡಿತವಾಗಿ ಪಾಲಿಸ್ತಾ ಇದ್ದೋ ಮತ್ತು ಗಮನಿಸ್ತಾ ಇದ್ದೋ. ಅವ್ರು ನಮ್ಮ ಪಕ್ಷದವ್ರು ಅಲ್ವಲ್ಲ. ಇಲ್ಲ, ಮೇಡಮ್ ಮೀಟಿಂಗ್ ಮಾಡೋದು, ರಾಹುಲ್ ಗಾಂಧಿ ಮೀಟಿಂಗ್ ಮಾಡೋದು, ಖರ್ಗೆ ಸಾಹೇಬರು ನಮ್ಮ ಅಧ್ಯಕ್ಷರು ACC ಅಧ್ಯಕ್ಷರು ಮೀಟಿಂಗ್ ಮಾಡೋದು ದಿನನಿತ್ಯ ನಡೀತಾ ಇರುತ್ತೆ. ಅದೇನೋ ಈಗ ಪಾರ್ಲಿಮೆಂಟ್ ಬರ್ತಾ ಇದೆ, 1ನೇ ತಾರೀಕು ನಾಳೆಯಿಂದ ಪಾರ್ಲಿಮೆಂಟ್ ಬರ್ತಾ ಇದೆ, ಅದ್ರ ಬಗ್ಗೆ ಸೇರಿರ್ತಾರೆ, ಚರ್ಚೆ ಮಾಡಿರ್ತಾರೆ. ಅದೇನೋ ಅವ್ರು ಸೇರಿದಾಗ ಬರೀ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ ಪಾರ್ಲಿಮೆಂಟ್ನಲ್ಲಿ. ಈ ಪ್ರಸ್ತುತ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅದನ್ನೆಲ್ಲ ನಮಗೆ ಈಗ ಕರ್ನಾಟಕದಲ್ಲಿ ಈಗ ನಿನ್ನೆಯಿಂದ ತಾವು ಕೇಳಿದರೆ ಅಶೋಕ್ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ಅವರು ಈಗ ನಾವು ಹಂಗೆ ಕಟ್ಟಿಗೆ ಸಿಗಾಕ್ಸ್ಬಿಡ್ತೀವಿ ಕರ್ನಾಟಕದ ಕಾಂಗ್ರೆಸ್ಸನ್ನು, ಸದನದಲ್ಲಿ ಈ ರೀತಿ ಕೇಳ್ತೀವಿ, ಅಂಥ ಪ್ರಶ್ನೆ ಕೇಳ್ತೀವಿ ಇದಂತೆಲ್ಲ ಹೇಳಿದ್ದಾರೆ. ಹಾಗೆ ನಮ್ಮವರು ಹೇಳ್ಬೇಕಲ್ಲ, ಅದಕ್ಕೆ ಸಭೆಗಳು ಕರೆದಿರ್ತಾರೆ. ಅದೊಂದು ಬಿಟ್ಟು ಬೇರೆ ಏನಾರ ಕೇಳ್ರಿ. ಮುಖ್ಯಮಂತ್ರಿಗಳ ಅಥವಾ ಸಂಪುಟ ವಿಸ್ತರಣೆಯ ಈ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಏನಾದರೂ ದಯವಿಟ್ಟು ಕೇಳಿ. ಅವ್ರೇನು ಮಾಡಿದ್ರಂತೆ? ಅವರು ಅಧಿಕಾರದಲ್ಲಿ ಇದ್ರಲ್ವಾ, ಆಗ ಅವ್ರೇನು ಮಾಡಿದರು? ಅದು ಬಿಡಪ್ಪ, ಅದನ್ನ ನೀನು ಸುಮ್ಮನೆ ನೀವು ನೋಡಿ. ನಾನು ಹೇಳಿದೆ DCM, CM ಮತ್ತು ರಿಷಫಲ್ಲು ಇವೆಲ್ಲ ಬಿಟ್ಬಿಡಿ, ಬೇರೆದು ಕೇಳಿ. ಹೊಸ FIR ದಾಖಲಿಸಿದ್ದಾರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು. ಹೌದು, ಅದಕ್ಕೆ ಕಾನೂನಿನ ಹೋರಾಟ ಏನು ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ. ಅವರು FIR ಹಾಕಿದ ತಕ್ಷಣ ಅದು ಇಂಥ FIR ನೋಡಿಲ್ವಾ ನಾವು?